Yes, all students, a very good morning and welcome to Enlightened Educator. So, this video na bega ಮಾಡಿ ಮುಗಿಸ್ಕೊಡ್ತೀನಿ, but because we don't have time now, so what is today's video is how to attempt exams on control system. So, ಇವತ್ತು ಬೆಳಗ್ಗೆ ಮಧ್ಯಾಹ್ನ ಹೋಗ್ತಿದ್ದೀರಿ ಎಕ್ಸಾಮ್ ಬರೆಯೋಕ್ಕೆ, all the best. And I first of all say RIP weekends because weekends ಕೂಡ ಇವರಿಗೆ ಲೆಕ್ಕಕ್ಕೆ ಇಲ್ಲ. So, they are keeping exams on weekends to balance the time. ಸೊ ಇವರ ಒಂದು ಟೈಮ್ ಸ್ಕೆಡ್ಯೂಲ್ನ ಮ್ಯಾನೇಜ್ ಮಾಡೋಕ್ಕೆ ನಮ್ಮ ವೀಕೆಂಡ್ಸನ್ನು ತೊಗೊಳ್ತಾ ಇದ್ದಾರೆ. ಬಟ್ ನೋ ಪ್ರಾಬ್ಲಮ್, ಜಸ್ಟ್ ಗೋ ಆ್ಯಂಡ್ ರೈಟ್ ಯುವರ್ ಎಕ್ಸಾಮ್ಸ್. ಇಟ್ ಇಸ್ ಅಂಡರ್ಸ್ಟುಡ್ ದಟ್ ವಿಲ್ ಬಿ ಹ್ಯಾವಿಂಗ್ ದಿಸ್ ಸಿಚುಯೇಷನ್ಸ್ ಇನ್ ಫ್ಯೂಚರ್ ಟು. ಆ್ಯಂಡ್ ಈಗ ಯಾರು ಫಸ್ಟ್ ಇಯರ್ ಸೇರ್ತಾ ಇದ್ದೀರಾ ಆ್ಯಂಡ್ ಇವಾಗ ಯಾರು ಸೆಕೆಂಡ್ ಇಯರಲ್ಲಿ ಇದ್ದೀರಾ ಎಲ್ಲರಿಗೂ ಗೊತ್ತಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ದ ಪ್ರಾಬ್ಲಮ್ ಆ್ಯಂಡ್ ಯು ಕ್ಯಾನ್ ಇವನ್ ಎಕ್ಸ್ಪೆಕ್ಟ್ ದಿ weekends free in future for exams. Fine. Okay. So now actually second year ಗೆ ಯಾರು ಬಂದಿದ್ದಾರಲ್ಲ ಫಸ್ಟ್ ಇಯರ್ ಫಿಸಿಕ್ಸ್ ಬರ್ದಿದ್ದಾರೆ ಆ ಸಂಡೇ, ಸೊ ದೇ ಆಲ್ ಮೈಟ್ ನೋ ಹೌ ದ ಸಿಚುಯೇಷನ್ ಇಸ್. ಓಕೆ, ಯಾ. ಆ್ಯಂಡ್ ಫಸ್ಟ್ ಥಿಂಗ್ ವಾಟ್ ಯು ಆಲ್ ಹ್ಯಾವ್ ಟು ಡೂ ಇಸ್ ಯು ಆಲ್ ಹ್ಯಾವ್ ಟು ರೈಟ್ ದ ಸ್ಟೆಪ್ಸ್ ಪ್ರಾಪರ್ಲಿ. ಹೌ ಟು ರೈಟ್ ಇಟ್ ಇನ್ ಎಕ್ಸಾಮ್, ಸೇ ಆನ್ಸರ್ ಪೇಪರ್ನ ಹೇಗೆ ಪ್ರೆಸೆಂಟ್ ಮಾಡೋದು ಅಂತ ಸಿಂಪಲಾಗಿ ಹೇಳ್ತೀನಿ. ಯಾ ವೇಟ್, ಯಾ ಇಟ್ಸ್ ಕರೆಕ್ಟ್, ಐ ಆಮ್ ಸಾರಿ. Steps properly. First thing. The second thing is don't miss SI units. Okay, va? Yeah. And the third one, very important thing is when you just come to the block diagram. So, ನೀವು block diagram ಬರ್ತೀರಾ ಅಂತ ಹೇಳಿದ್ರೆ, so what is that going to happen in the case of block diagram is, so I'll just tell you the matter. So, when you're writing the original block diagram ನಿಮಗೆ ಕೊಟ್ಟಿರ್ತಾರೆ, ನೀವು ಅದನ್ನು ಸಿಂಪ್ಲಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ವೆನ್ ಯು ಟ್ರೈ ಟು ಸಿಂಪ್ಲಿಫೈ, ಸೊ ವಾಟ್ ಐ ಸಜೆಸ್ಟ್ ಯು ಇಸ್, ಸೊ ಯು ಜಸ್ಟ್ ಹ್ಯಾವ್ ಟು ರೈಟ್ ದ ಬ್ಲಾಕ್ ಡಯಾಗ್ರಾಮ್ ಗಿವನ್. ಕ್ವಶನ್ ಏನಿದೆ ಅದನ್ನು ಬರೀರಿ ಇದರಲ್ಲಿ ಆನ್ಸರ್ ಸ್ಕ್ರಿಪ್ಟಲ್ಲಿ. ಓಕೆನಾ? ಓಕೆ, ಕ್ವಶನ್ ಏನಿದೆ ಇದರಲ್ಲಿ ಬ್ಲಾಕ್ ಡಯಾಗ್ರಾಮ್ ಕ್ವಶನ್ ಏನಿದೆ ಅದನ್ನ ಬರೀತೀರಾ. ಅದನ್ನು ಬರೆದು ದೆನ್ ಟ್ರೈ ಟು ಡಯಾಗ್ರಾಮ್ನ ನೀವೇನು ಮಾಡ್ತೀರಾ, ಸಿಂಪ್ಲಿಫೈ ಮಾಡೋಕ್ಕೆ ಹೋಗ್ತೀರಾ. ಸೊ ನೀವು ಜಸ್ಟ್ ಟ್ರೈ ಟು ಸಿಂಪ್ಲಿಫೈ ದ ಡಯಾಗ್ರಾಮ್, ಡೋಂಟ್ ಜಸ್ಟ್ ಸಿಂಪ್ಲಿಫೈ ದ ಡಯಾಗ್ರಾಮ್. ಭಾಳ ಜನ ಏನು ಮಾಡ್ತಾರೆ, ಜಸ್ಟ್ ಸಿಂಪ್ಲಿಫೈ ಮಾಡಿಬಿಡ್ತಾರೆ ಡಯಾಗ್ರಾಮ್ನ. ಸಿಂಪ್ಲಿಫೈ ಮಾಡೋದಲ್ಲ. ವೆನ್ ಯು ಟ್ರೈ ಟು ಸಿಂಪ್ಲಿಫೈ ಯು ಜಸ್ಟ್ ಹ್ಯಾವ್ ಟು ಶೋ ವೇರ್ ಡಿಡ್ ಯು ಸಿಂಪ್ಲಿಫೈ ಆ್ಯಂಡ್ ವಾಟ್ ಡಿಡ್ ಯು ಡೂ. ಸೊ ಇಫ್ ಯು ಡೂಯಿಂಗ್ ಬ್ಲಾಕ್ ಇನ್ ಕ್ಯಾಸ್ಕೇಡ್, ಸೊ ಜಸ್ಟ್ ಮಾರ್ಕ್ ಆನ್ ದಟ್ ಪಾರ್ಟ್. ಬ್ಲಾಕ್ ಇನ್ ಕ್ಯಾಸ್ಕೇಡ್ ಜಾಗದಲ್ಲಿ ಮಾರ್ಕ್ ಮಾಡಿಬಿಟ್ಟು just say that these two blocks are in cascade, so G1 and G2 are in cascade, so I need to make it into one single ಅಂತ ನಿಮ್ಮ ಇದರಲ್ಲಿ ಬರೆದ್ಬಿಟ್ಟು, ಸೊ ಯು ಹ್ಯಾವ್ ಟು ಜಸ್ಟ್ ರೈಟ್ ದ ನೆಕ್ಸ್ಟ್ ಸ್ಟೆಪ್. ಸೊ ಪ್ರತಿಯೊಂದು ಸ್ಟೆಪ್ ಬರೀಬೇಕಾದ್ರೆ ರೈಟ್ ದ ಸ್ಟೆಪ್ ಅಲಾಂಗ್ ವಿತ್ ಇಟ್ಸ್ ಸಮ್ ಪಾರ್ಟ್ ಆಫ್ ದ ಥಿಯರಿ. ಅಂದರೆ ನೀವು ಆ ಬ್ಲಾಕ್ ಡಯಾಗ್ರಾಮ್ಗೆ ಏನು ಮಾಡ್ತಾ ಇದ್ದೀರಾ, what is that you found out in block diagram, which rule you are applying for that block diagram, and when you apply that rule what's that going to happen, and then you need to tell and then write the diagram. ಓಕೆನಾ? ವೆರಿ ಫಸ್ಟ್ ಕ್ವಶನ್ ನೀವು ಬರೋದ್ಮೇಲೆ, ನಿಮ್ಮೊಂದು ಆನ್ಸರ್ ಸ್ಕ್ರಿಪ್ಟಲ್ಲಿ ಅದ್ರ ಕೆಳಗಡೆ ನೀವೇನು ಮಾಡಬೇಕು, ಫಸ್ಟು ಕ್ವಶನ್ಗೆ ನೀವೇನು ಇದು ಮಾಡ್ತಾ ಇದ್ದೀರಾ, ಕ್ವಶನಲ್ಲಿರೋ ಡಯಾಗ್ರಾಮ್ಗೆ ನೀವು ಏನು ಸಿಂಪ್ಲಿಫೈ ಮಾಡ್ತಾ ಇದ್ದೀರಾ ಅಂತ ಮೆನ್ಷನ್ ಮಾಡಿಬಿಟ್ಟು ಆಮೇಲೆ ಸಿಂಪ್ಲಿಫೈ ಮಾಡಿ. ಓಕೆನಾ? ದಿಸ್ ಇಸ್ ಆಲ್ ವಾಟ್ ಯು ಆಲ್ ಹ್ಯಾವ್ ಟು ಡೂ ಇಟ್. ಫೈನ್. Okay, and the next thing in signal flow graph, please to make sure that you write a separate diagram. ಯಾವುದು ಸಪರೇಟ್ ಡಯಾಗ್ರಾಮ್ಸ್ ಅಂತ ಹೇಳಿದ್ರೆ, ಫಾರ್ವರ್ಡ್ ಪಾತು, ಫೀಡ್ಬ್ಯಾಕ್ ಪಾತ್ ಎಲ್ಲ ಬರುತ್ತಲ್ಲ, ಅದ್ರದ್ದು ಸಪರೇಟ್ ಡಯಾಗ್ರಾಮ್ ಬರೀಬೇಕಾಗುತ್ತೆ. ಓಕೆ, ಟಚಿಂಗ್ ಲೂಪ್ಸು, ನಾನ್ ಟಚಿಂಗ್ ಲೂಪ್ಸ್ ಅದೇನೋ ಹೇಳ್ತಾರಲ್ಲ, ಸೊ ಅದ್ರದ್ದು ನೀವು ಸಪ್ರೇಟ್ ಆಗಿ ಒಂದು ಡಯಾಗ್ರಾಮನ್ನು ಬರೀಬೇಕಾಗುತ್ತೆ. ಓಕೆ, ನೀಡ್ ಟು ರೈಟ್ ದ ಡಯಾಗ್ರಾಮ್ ಸಪ್ರೇಟ್ಲಿ. ಇಫ್ ಯು ಡೋಂಟ್ ರೈಟ್ ಇಟ್ ದೆನ್ ಯು ವೋಂಟ್ ಗೆಟ್ ಗುಡ್ ಮಾರ್ಕ್ಸ್. ಓಕೆ, ಜಸ್ಟ್ ಶೋಕೇಸ್ ಟು ಯು ವಾಟ್ ಇಸ್ ದಾಟ್ ಸೊ ದಟ್ ವಿಲ್ ಗೆಟ್ ಟು ನೋ. ಫೈನ್, ಗುಡ್. ಓಕೆ, ಇವತ್ತಿದನ್ನ ಮಾಡ್ತಾ ಇದ್ದೀನಿ ಬಿಕಾಸ್ ಆ್ಯಂಡ್ ಇವನ್ ವಾಚ್ ದಿಸ್ ಇನ್ 2x ಸ್ಪೀಡ್. ಫೈನ್, 2x ಅಲ್ಲಿ ನೋಡಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು 2x ಅಲ್ಲಿ ನೋಡ್ರು, ಬಿಕಾಸ್ ನಿಮಗೂ ಟೈಮ್ ಇಲ್ಲ ಅಲ್ಲಿ ನಂಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ 2x ಅಲ್ಲಿ ನೋಡಬೇಡಿ. ಫೈನ್, ನೆನ್ನೆ ಮಾಡಬೇಕಾಗಿತ್ತು. ಐ ಆಮ್ ವೆರಿ ಸಾರಿ, ಐ ಆಮ್ ಡೂಯಿಂಗ್ ಇಟ್ ಟುಡೇ. ವೇಟ್, I'll just 2 minutes of time. So see here,
These are the individual feedback loops. What is that I supposed to do? You're supposed to write this individual feedback loop separately. Even the drawing on a barkondo, see this step Mason's gain formula you're going to write. You're going to write the T1 and T2. Forward path K is equal to 2. This T1 and T2. Right, T1 and T2 are the forward paths. Right, see here it is I'm sorry, G1, G2, G3, G4 the first forward path, and the next one is G5, G4. See G5, G4, right? After that you need to write this individual feedback loop separately. Idhan you separate agi bardu, you need to mention L1, L2 and L3, then write the delta, delta, okay? After that you are going to write for this, that is for T1, T2, T3, what are all the loops touching, right? For T1, this is T1, this is T2. For these two, what are all these loops touching anta ನೀವು ಚೆಕ್ ಮಾಡಬೇಕು. This individual feedback loop is it touching to sorry, is it touching to T1 and T2 ಅಂತ ಚೆಕ್ ಮಾಡಬೇಕು. ಅದನ್ನು ಚೆಕ್ ಮಾಡಿಬಿಟ್ಟು need to do all this and then you need to substitute it out here. This Tk delta K is this T1 delta 1, T2 delta 2. It will also come T3 delta 3 according to your forward paths, right? Your forward paths are 2. So therefore your delta 1 and delta 2 is says this only 2, right? Okay, so like this you are supposed to write. Don't miss this particular drawings, right? Okay, separate ಆಗಿ ಬರಿಬೇಕಿದು. ಇದು ಒಂದು ಆಯ್ತು. Next when you are coming to what I can say the Routh-Hurwitz criterion, you all need to draw the table and you need to use some formulas and do it, all those things and root locus ಅಲ್ಲಿ ಗ್ರಾಫ್ ನ ಕರೆಕ್ಟ್ ಆಗಿ ಮಾರ್ಕ್ ಮಾಡಿ and graph na correct agi mark ಮಾಡಿ and ಆದಷ್ಟು what I suggest you was write the root locus in the beginning itself, right? Root locus in the beginning. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಅವರು ವೆರಿ ಬಿಗಿನಿಂಗ್ ಅಲ್ಲೇ ಗ್ರಾಫ್ ಅನ್ನು ಕೊಟ್ಟಿರ್ತಾರೆ, ಹೌದಾ? ಸೊ ಹಾಗಾಗಿ ನೀವು ಇದನ್ನು ಬಿಗಿನಿಂಗ್ ಅಲ್ಲಿ ಬರ್ದವಾಗ ಅವರಿಗೆ ಈಸಿ ಆಗುತ್ತೆ. ಲೈಕ್ ಸೇ they'll find easy to check with your answers along with the graph. ಅದಕ್ಕೆ ಫಸ್ಟೇ ರೂಟ್ ಲೋಕಸ್ ಅನ್ನ ಬರೆದ್ಬಿಡಿ, ಆಯ್ತಾ? ಫಸ್ಟೇ ರೂಟ್ ಲೋಕಸ್ ಅನ್ನ ಬರೆದ್ಬಿಡಿ and after that you start with others. ಅಂದ್ರೆ ರೂಟ್ ಲೋಕಸ್ ಅಂದ್ರೆ ಫಸ್ಟೇ you need to write with model number 4, ರೈಟ್? ಸೊ ನೀವೇನಿಲ್ಲ ಇವಾಗ ರೂಟ್ ಲೋಕಸ್ ಏನಾದ್ರು 3 ಇವಾಗ ನಿಮ್ದು ಮಾಡೆಲ್ ನಂಬರ್ 4 ಅಂತ ಅಂದ್ರೆ 88B ಇಲ್ಲ 7A 7B and 88B ಅಲ್ವಾ? ಸೊ ನಿಮಗೆ ಬಿ ಅಲ್ಲಿ ಕೊಟ್ಟಿದ್ರು ಅಂದರೆ ನಿಮಗೆ 7B ಅಲ್ಲಿ ಕೊಟ್ಟಿದ್ರು ಅಥವಾ 8B ಅಲ್ಲಿ ಕೊಟ್ಟಿದ್ರು ಪರವಾಗಿಲ್ಲ, ಫಸ್ಟ್ 8B ಬರೀರಿ ಆಮೇಲೆ 8A ಬರೀರಿ, ನೋ ಪ್ರಾಬ್ಲಮ್. ಬಟ್ ಯುವರ್ ರೈಟಿಂಗ್ ದಟ್ ಮಾಡೆಲ್ ಒಂದಿನೋ ಆ ಆರ್ಡರ್ ನಿಮ್ಗೇನು ತೊಂದರೆ ಆಗಲ್ಲ. ನೀವೇನು ಮಾಡಬೇಕು ಅಂತಂದರೆ ಆ ಮಾಡೆಲಿಂದನೇ ಎಲ್ಲ ಕ್ವಶನ್ಸು ಅಟೆಂಪ್ಟ್ ಆಗಿರಬೇಕು. ಯು ಶುಡ್ ನಾಟ್ ಅಟೆಂಪ್ಟ್ ಒನ್ ಕ್ವಶನ್ ಫ್ರಮ್ ಒನ್ ಮಾಡ್ಯೂಲ್ ಆ್ಯಂಡ್ ದೆನ್ ಅದರ್ ಕ್ವಶನ್ ಫ್ರಮ್ ಅದರ್ ಮಾಡ್ಯೂಲ್. ಅಂದರೆ ಈಗ ನೀವು 8B ಅಟೆಂಡ್ ಮಾಡಿಬಿಡೋದು ಫಸ್ಟು ರೂಟ್ ಲೋಕಸ್ನ, ಆಮೇಲೆ ಮತ್ತೆ ತಿರ್ಗಾ 6A ಅಟೆಂಡ್ ಮಾಡಿಬಿಡೋದು, ಮತ್ತೆ ತಿರ್ಗಾ ಬರೋದು 8Aಗೆ. ಆ ಥರ ಮಾಡಬಾರ್ದು. ನೀವು 8A 8B 8C ಕೊಟ್ಟಿದ್ರೆ, ಇಫ್ 8A 8B ಮತ್ತು 8C ಕೊಟ್ಟಿದ್ರೆ 8C ಕೊಟ್ಟಿದ್ರೆ ಈ ಆರ್ಡ್ರಲ್ಲಿ ನೀವೇನು ಬೇಕಾನ ಮಾಡ್ಬೋದು. ಅಂದರೆ ನೀವು ಫಸ್ಟೇ 8C ಬರಿಬೋದು ಅಥವಾ 8B ಬರಿಬೋದು, ಆಮೇಲೆ 8A ಬರಿಬೋದು, ಆ ಥರ. ಇಟ್ ಈಸ್ ಅಪ್ ಟು ದಿ ಐ ಕ್ಯಾನ್ ಸೇ ಯರ್ಸ್ ವಿಶ್ ಕನ್ವೀನಿಯನ್ಸ್. ಕನ್ವೀನಿಯನ್ಸ್ ಬಿಕಾಸ್ ನಿಮ್ಗೆ ಹೇಗೆ ಕ್ವಶನ್ ಕೊಟ್ಟಿರ್ತಾರೆ ಹಾಗೆ ಅಲ್ವಾ? ಸೊ ಹಾಗಾಗಿ ನೀವು ಫಸ್ಟು 8B ಅಲ್ಲಿ ಅಥವಾ 7B ಅಲ್ಲಿ ಕೊಟ್ಟಿದ್ರೆ ಫಸ್ಟ್, ಅಥವಾ 7A ಅಥವಾ 8A ಅಲ್ಲಿ ಕೊಟ್ಟಿದ್ರೆ ಸೊ ನೀವು ಅದನ್ನೇ ಫಸ್ಟ್ ಬರೋದ್ಬಿಡಿ. ರೂಟ್ ಲೋಕಸ್ ಬರೆದು ಫಸ್ಟ್ ಗ್ರಾಫ್ ಬರೀರಿ, ಓಕೆನಾ? ಅದು ಟ್ರೈ ಟು ಆದಷ್ಟು ಅದು ಟ್ರೈ ಮಾಡಿ. ಆಗಿಲ್ವಾ? ಇಫ್ ಇಟ್ ಇಸ್ ನಾಟ್ ಪಾಸಿಬಲ್, what I kindly suggest you is to what I can say mention in your ಆನ್ಸರಲ್ಲಿ ಮೆನ್ಷನ್ ಮಾಡಿ ದಯವಿಟ್ಟು. ಇದನ್ನು ನಮಗೆ ನಮ್ಮ ಕಾಲೇಜ್ನಲ್ಲಿ ಹೇಳಿರೋದು. ಐ ಮೀನ್ ವೆನ್ ಡ್ಯೂರಿಂಗ್ ಇನ್ವಿಜಿಲೇಷನ್ ಟೈಮ್ಸ್ ಆರ್ ಪ್ರೊಫೆಸರ್ಸ್ ಯೂಸ್ ಟು ಟೆಲ್, ಓಕೆ? ಮೆನ್ಷನ್ ಇನ್ ದಿ ಆನ್ಸರ್. ಏನು ಮೆನ್ಷನ್ ಮಾಡಬೇಕು? ದಿ ಗ್ರಾಫ್ ಫಾರ್ ದಿಸ್ ಪರ್ಟಿಕ್ಯುಲರ್ root locus is been written in ಪೇಜ್ ನಂಬರ್ ಅಂತ ಹೇಳ್ಬಿಟ್ಟು ಬರೀಬೇಕಾಗತ್ತೆ. ಅದನ್ನ ನೀವು ಮೆನ್ಷನ್ ಮಾಡಿ. ಆ ಗ್ರಾಫ್ದು ಏನು ಪೇಜ್ ನಂಬರ್ ಇದೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ. ದ ಗ್ರಾಫ್ ಫಾರ್ ದಿಸ್ ರೂಟ್ ಲೋಕಸ್ ಇಸ್ ರಿಟರ್ನ್ ಇನ್ ದ ಪೇಜ್ ನಂಬರ್ ಅಂತ is written or plotted. You will plot a graph, right? It's a plot, okay? So the answer for this the graph for this root locus is plotted on this page ಅಂತ ಹೇಳ್ಬಿಟ್ಟು ಬರೀಬೇಕಾಗತ್ತೆ. So that they'll also just check it out, right? ಓಕೆ, ದೇಲ್ ಆಲ್ಸೋ ಜಸ್ಟ್ ಚೆಕ್ ಇಟ್ ಔಟ್, ಹೌದಾ? ಅವ್ರು ಒಂದ್ಸತಿ ನೋಡ್ತಾರೆ ಗ್ರಾಫ್ ಶೀಟಲ್ಲಿ ಹುಡುಗಿ ಮಾಡಿದಾರ ಅಂತ. ಬಟ್ ಯು ಆಲ್ಸೋ ಹ್ಯಾವ್ ಟು ಮೆನ್ಷನ್ ಇಟ್. ನಮ್ಗೆ ಅದು ಅವ್ರು ಇನ್ಫಾರ್ಮೇಷನ್ ಕೊಟ್ಟಿದ್ರು. ಸೊ ಹಾಗಾಗಿ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು ಅಗೇನ್, ಓಕೆ? ಅಷ್ಟೆಲ್ಲ ನಿಮ್ಗೆ ಆಗಲ್ಲ ಅಂದರೆ ಬೆಟರ್ ಸ್ಟಾರ್ಟ್ ವಿತ್ ಬಿಗಿನಿಂಗ್, ಓಕೆ? ಯಾ. ಆ್ಯಂಡ್ ನಾವ್
ಆ್ಯಂಡ್ ನಾವು ವಾಟ್ ಈಸ್ ಆರ್ ಗೋಯಿಂಗ್ ಟು ಹ್ಯಾಪನ್, ಇಷ್ಟು ಗೊತ್ತಾಯ್ತಲ್ವಾ? ಸೊ ಇಷ್ಟು ಗೊತ್ತಾಯ್ತಲ್ವಾ? ಓಕೆ, ಸೊ ನಾವು ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್. ಇವಾಗ ಭಾಳಷ್ಟು ಜನಕ್ಕೆ ಮ್ಯಾಮ್ ನಾನು ಯಾವುದರಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋಂಥದ್ದು ಕ್ವಶನ್ ಇರುತ್ತೆ. ಅಂದರೆ ಯಾವ ಒಂದು ಮಾಡ್ಯೂಲ್ನಿಂದ ನಾನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನೋಂಥ ಒಂದು ಕ್ವಶನ್ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅದನ್ನು ನಾನೇನು ಹೇಳೋಕ್ಕೆ ಹೊರಡ್ತೀನಿ ಅಂತ ಅಂದರೆ, ವಾಟ್ ಐ ಟ್ರೈಂಗ್ ಟು ಟೆಲ್ ಯು ವಾಸ್, so for very first thing that I'm going to tell you is, please understand, you can start with either, I'm sorry for the distraction, you can start with either module 2 or 4, module 2 or 4, ಓಕೆನಾ? ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮಾಡ್ಯೂಲ್ 2 ಮತ್ತು 4 ಎರಡೂ ನಿಮಗೆ ಸಖತ್ತಾಗಿ ಕೊಟ್ಟಿರ್ತಾನೆ. ನಿಮಗೆ 40 ಬರೋಂಗೆ ಕೊಟ್ಟಿರ್ತಾನೆ ಮಾಡ್ಯೂಲ್ 2 ಮತ್ತು 4, ಹೌದಾ? ಸೊ ಹಾಗಾಗಿ ಸ್ಟಾರ್ಟ್ ವಿತ್ ಮಾಡ್ಯೂಲ್ 2 ಆರ್ ಮಾಡ್ಯೂಲ್ 4 ಕಂಪ್ಲೀಟ್ಲಿ, ಆಯಿತಾ? ನಾನು ನಿಮ್ಗೆ ಏನು ಹೇಳಿದ್ದು, ಮಾಡ್ಯೂಲ್ 2ನಲ್ಲಿ 2 ಕ್ವಶನ್ ಓದೋಕ್ಕೆ ಹೇಳಿದೆ ಪ್ರಾಬ್ಲಮ್ಸು, ಮಾಡ್ಯೂಲ್ 4ಅಲ್ಲಿ 2 ಕ್ವಶನ್ ಓದೋದಕ್ಕೆ ಹೇಳಿದೆ. ಮತ್ತು ನಾನು ಇನ್ನೇನು ಹೇಳಿದೆ ಅಂತ ಹೇಳಿದ್ರೆ, ಐ ಜಸ್ಟ್ ಟೋಲ್ಡ್ ವಿತ್ ಬೋರ್ಡೋ ಪ್ಲಾಟ್ ಹೇಳಿದೆ, ಹೌದಾ? ಬೋರ್ಡೋ ಪ್ಲಾಟ್ ಹೇಳಿದೆ, ಹೌದಾ? ಸೊ ಹಾಗಾಗಿ ನೀವು ಅದಷ್ಟನ್ನು ಮಾಡ್ಕೊಳ್ಳಿ, ಅಲಾಂಗ್ ವಿತ್ ದ ಥಿಯರಿ ಕ್ವಶನ್ಸ್ ದಟ್ ಐ ಟೋಲ್ಡ್ ಯು, ನೀವು ಅದನ್ನು ಓದ್ಕೊಳ್ಳಿ ಅಂತ ಹೇಳಿದ್ದೆ, ಹೌದಾ? ಸೊ ಹೋಪ್ ಯು ಆಲ್ ಮೇಡ್ ಯೂಸ್ ಆಫ್ ಇಟ್. ತುಂಬ ಜನ ನೋಡಿದ್ದೀರಾ, ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ಅದೆಲ್ಲ ಥಿಯರಿ ಕ್ವಶನ್ಸ್ ಬಂದು ನಾನು ಕ್ವಶನ್ ಪೇಪರಿಂದನೇ ತೊಗೊಂಡಿರೋದು, ನನ್ನೆಲ್ಲೂ ತೊಗೊಂಡಿಲ್ಲ. ನಾನು ಕ್ವಶನ್ ಪೇಪರ್ ನೋಡಿನೇ ನಿಮಗೆ ಮಾಡಿದ್ದು. ಐ ಆಮ್ 100% ಶ್ಯೂರ್. ಫೈನ್, ಓಕೆ. ಸೊ ಅದರಲ್ಲಿ ಸ್ಟಾರ್ಟ್ ಮಾಡಿ. ಈ 2 ಮಾಡ್ಯೂಲಲ್ಲಿ ಯಾವ್ದು ಸಖತ್ತಾಗಿ ಬಂದಿದೆ ಅದನ್ನು ಸ್ಟಾರ್ಟ್ ಮಾಡಿ. ಆರ್ ಎಲ್ಸ್ ಇಫ್ ಎನಿಬಡಿ ಹ್ಯಾಸ್ ಲರ್ನ್ ಟು ನೋ ದಿ ಮಾಡ್ಯೂಲ್ ನಂಬರ್ 1 ರಿಗಾರ್ಡಿಂಗ್ ದಟ್ ಎಲೆಕ್ಟ್ರೋಮೆಕ್ಯಾನಿಕಲ್ ಸಿಸ್ಟಮ್, ಫೋರ್ಸ್, ವೋಲ್ಟೇಜ್ ಆ್ಯಂಡ್ ಕರೆಂಟ್, ಅದನ್ನು ಚೆನ್ನಾಗಿ ಬಂದಿತ್ತು ಅಂದರೆ ಅದನ್ನು ಕೂಡ ಅಟೆಂಪ್ಟ್ ಮಾಡ್ಬೋದು. ಯಾರ್ಯಾರು ಹೇಗೆ ಓದಿದ್ರೆ ಅದ್ರ ಮೇಲೆ. ಬಟ್ ನನ್ನ ಒಂದು ಮೆಥಡಾಲಜಿನ ಪಾಲನೆ ಮಾಡಿದಂತಹವರು, ನನ್ನ ಒಂದು ಮೆಥಡಾಲಜಿ ಏನು ನೆನ್ನೆನೋ ಹೇಳ್ಕೊಟ್ಟೆ ಅದನ್ನು ಪಾಲನೆ ಮಾಡಿದವ್ರಿಗೆ ಐ ಸಜೆಸ್ಟೆಡ್ ಟು ಸ್ಟಾರ್ಟ್ ವಿತ್ ಐದರ್ ಮಾಡ್ಯೂಲ್ 2 ಆರ್ ಮಾಡ್ಯೂಲ್ 4 ಅಕಾರ್ಡಿಂಗ್ ಟು ದ ಮೋಡ್ ಆಫ್ ದಟ್ ಟಾಪಿಕ್. ಅಂದರೆ ಆ ಟಾಪಿಕ್ ಈಸಿನಾ, ಡಿಫಿಕಲ್ಟಾ, ಮೀಡಿಯಮ್, ಅದ್ರ ಮೇಲೆ ನೀವು ಸ್ಟಾರ್ಟ್ ಮಾಡಿ, ಓಕೆನಾ? ಯಾ. ಆ್ಯಂಡ್ ದೆನ್ ಆಫ್ಟರ್ ದಟ್ ವಾಟ್ ಇಸ್ ದಟ್ ಗೋಯಿಂಗ್ ಟು ಹ್ಯಾಪನ್ ಆಸ್ ಯು ಅಟೆಂಪ್ಟ್ ಥಿಯರಿ ಫ್ರಮ್ ಆಲ್ ದ ಟಾಪಿಕ್ಸ್. ಅಂದರೆ ಎಲ್ಲದರಲ್ಲೂ ಥಿಯರಿ. ಈ ಮಾಡ್ಯೂಲ್ ಕಂಪ್ಲೀಟ್ ಆಗೇ ಮಾಡಿರ್ತೀರ. ಸೊ ನೀವು 2 ಮಾಡ್ಯೂಲ್ ಅಟೆಂಡ್ ಮಾಡಿದ್ರು 40 ಬರುತ್ತೆ ನಿಮಗೆ. ಈಸಿಯಾಗಿ 40 ತೊಗೊಳ್ಳೋಂಥ ಮಾಡ್ಯೂಲ್ಸ್ ಅಂದರೆ ಇವೆರಡನ್ನೂ ಅಟೆಂಪ್ಟ್ ಮಾಡಿರ್ತೀರ ಅಲ್ವಾ? ಅದಾದಮೇಲೆ ನೀವು ಪ್ರತಿಯೊಂದು ಟಾಪಿಕಿಂದನೂ ಥಿಯರಿ ಅಟೆಂಡ್ ಮಾಡಿ. ಸೊ ಥಿಯರಿ ನಿಮ್ಗೆ ಏನಾಗುತ್ತೆ ಅಂದರೆ, ಒಂದು 6ಗೆ ಬರುತ್ತೆ, ಒಂದು 8ಗೆ ಬರುತ್ತೆ, ಒಂದು 10ಗೆ ಬರುತ್ತೆ, ಈ ಥರ. ಸೊ ನಿಮಗೆ ಐದರ್ ಯು ಆರ್ ಗೆಟಿಂಗ್ ಫಾರ್ 6, 8 ಆ್ಯಂಡ್ 10. 6, 8 ಆ್ಯಂಡ್ 10ಗೆ ಅಟೆಂಡ್ ಮಾಡಿದ್ರೆ ಏನಾಗುತ್ತೆ? ಸೊ 46 ಒಂದು 6 ಕೊಡ್ತಾನೆ. ಇಲ್ಲ ಒಂದನ್ನು 10ಗೆ ಕೊಟ್ಟರೆ ನಿಮಗೆ, ಇಫ್ ಐ ಸೇ ಫಾರ್ ಎಕ್ಸಾಂಪಲ್ ದ ಥಿಯರಿ ಕಾನ್ಸೆಪ್ಟ್ಸ್ ಆರ್ ಕಮಿಂಗ್ ಫಾರ್ 10, 50 ಆಗುತ್ತೆ. ಆಮೇಲೆ ಇನ್ನೊಂದು ಕಡೆ 6 ಕೊಟ್ಟರೆ 56 ಆಗುತ್ತೆ. ಆ್ಯಂಡ್ ಇನ್ನೊಂದು ಕಡೆ ಒಂದು 8 ಕೊಟ್ಟರೆ ಎಷ್ಟಾಗುತ್ತೆ? 56 ಪ್ಲಸ್ 8 64 ಆಗುತ್ತೆ. ಇನ್ನೊಂದು ಕಡೆ ಒಂದು 4 5 ಕೊಟ್ಟರೆ 64 ಪ್ಲಸ್ 5 ರೈಟ್ 69 ಬರುತ್ತೆ, ರೈಟ್? ಸೊ ಈ ಥರ. ಸೊ ನಿಮಗೆ ಇಷ್ಟರಲ್ಲಿನೇ ನೀವು ಈಸಿಯಾಗಿ ಮಾರ್ಕ್ಸ್ ತೊಗೋಬೋದು. ಸೊ ಹಾಗಾಗಿ ಇದಿಷ್ಟನ್ನು ಇನ್ನೊಂದು ಸತಿ ರಿವಿಷನ್ ಮಾಡ್ಕೊಳ್ಳಿ. ಹೋಗೋದಕ್ಕೆ ಮುಂಚೆ ರಿವಿಷನ್ ಮಾಡಿಕೊಂಡು ಇದಿಷ್ಟನ್ನೇ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಐ ಪ್ರೊವೈಡ್ ಯು 100% ಗ್ಯಾರಂಟಿ. ಬಿಕಾಸ್ ತುಂಬ ಜನಕ್ಕೆ ನನಗೆ ಒಂದೇ ದಿನ ಸಿಕ್ಕಿರೋದು ರಿವಿಷನ್ ಮಾಡೋಕ್ಕೂ ಅದು ನಂಗೆ ಅರ್ಥ ಆಗಿದೆ. ಡ್ಯೂ ಟು ನೆಟ್ವರ್ಕ್ ಅನಾಲಿಸಿಸ್. ಆ್ಯಂಡ್ ನೆಟ್ವರ್ಕ್ ಅನಾಲಿಸಿಸ್ ಬಂದಮೇಲೆ ಎಷ್ಟು ಒಂಥರ ಸ್ಟ್ರೈನ್ ಆಗೋಗಿರುತ್ತೆ. ಅವತ್ತು ಸಾಯಂಕಾಲ ನಮಗೆ ಆಗಲಿ ಏನು ಮಾಡೋದಕ್ಕಾಗಲ್ಲ. ಈಗ ಮಾರ್ನಿಂಗ್ 9 to 12 ಅಂತ ಹೇಳಿದ್ರೆ, 9:30 to 12:30 ಅಂತ ಹೇಳಿದ್ರೆ ನಮಗೇನಂತ ಸಮಸ್ಯೆ ಆಗಲ್ಲ. ಬಿಕಾಸ್ ವಿ ಕ್ಯಾನ್ ಜಸ್ಟ್ ಕಮ್ ಆ್ಯಂಡ್ ಹ್ಯಾವ್ ಎ ರೆಸ್ಟ್ ಫಾರ್ 2 to 3 hours ಆ್ಯಂಡ್ ದೆನ್ ಸ್ಟಾರ್ಟ್ ಅವರ್ ಸ್ಟಡೀಸ್. ಬಟ್ ಸಾಯಂಕಾಲ ಅಂತಂದರೆ ಯಾರಿಗೂ ಆಗಲ್ಲ. ಸೊ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಸೊ ಹಾಗಾಗಿ ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಫಾಲೋ ದಸ್. ನಾವು ಆಲ್ಸೋ ಇನ್ನೊಂದು ಸತಿ ಇದಿಷ್ಟನ್ನು ರಿವಿಷನ್ ಮಾಡಿಕೊಂಡು ನೀವು ಹೋಗ್ಬಿಟ್ಟು ನೀಟಾಗಿ ಬರೀರಿ ಅಂತ ಹೇಳ್ತಾ, ವಾಟ್ ಎವರ್ ಐ ಹ್ಯಾವ್ ಟೋಲ್ಡ್ ಅದರಿಂದನೇ ನಿಮಗೆ 70 to 80 ಪ್ಲಸ್ ಬಂದೇ ಬರುತ್ತೆ. ನಾನು ಫಸ್ಟು ಕೊಟ್ಟಂಥ ಪಾಸಿಂಗ್ ಪ್ಯಾಕೇಜ್ನ ನೀವು ಫಾಲೋ ಮಾಡಿದ್ರೂ, ನಾನು ಫಸ್ಟ್ ಪಾಸಿಂಗ್ ಪ್ಯಾಕೇಜ್ ಫಸ್ಟ್ ಪಾಸಿಂಗ್ ಪ್ಯಾಕೇಜ್ ಮತ್ತು ಸೆಕೆಂಡ್ ನೆನ್ನೆ ಎರಡನ್ನೂ ನೀವು ಫಾಲೋ ಮಾಡಿದ್ರು ಹೌ ಮಚ್ ಯು ಗೆಟ್ ಏನು ಸಿಗುತ್ತೆ ನಿಮಗೆ? ಒಂದು 70 ಪ್ಲಸ್ ಆದರೂ ಸಿಗುತ್ತೆ. ಸೊ 70 ಪ್ಲಸ್ ಸಿಗೋವಾಗ ಏನಕ್ಕೆ ಇದು ಮಾಡ್ಕೊಳ್ತೀರಾ? ಓಕೆ, ಪ್ಲೀಸ್ ಟು ಯೂಟಿಲೈಸ್ ದ್ಯಾಟ್ ವಿತೌಟ್ ಫೇಲ್. ಸೊ ಅದನ್ನು ಏನು ಮಾಡ್ಕೊಳ್ಳಿ, ಸಖತ್ತಾಗಿ ಯೂಟಿಲೈಸ್ ಮಾಡ್ಕೊಂಬಿಡಿ, ಓಕೆನಾ? ವೇಟ್ ಅ ಮಿನಿಟ್.
ಎಷ್ಟು 70+ ತೊಗೊಳ್ತೀರಾ. ಸೊ 70+ ತೊಗೊಳ್ತೀರಾ, ಉಪಯೋಗಿಸ್ಕೊಳ್ಳಿ ಕರೆಕ್ಟಾಗಿ. ನೆನ್ನೆದಂತೂ ನೀವು ನಾನು ಲಾಸ್ಟಲ್ಲಿ ಏನು ಪ್ರಾಬ್ಲಮ್ಸ್ ಹೇಳಿದೆ, ಯಾವ್ಯಾವ ಥರ ಬರುತ್ತೆ ಅಂತಲೂ ಹೇಳಿದ್ದೀನಿ. ಆ ಥರ ಪ್ರಾಬ್ಲಮ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ದು, ಅದ್ರ ಜೊತೆಗೆ ನೀವು ಥಿಯರಿಗೆ ಓದ್ಕೊಂಡು ಹೋಗಿದ್ರೆ ನೋಡಿ, ನಿಮಗೆ 18 ಸ್ಕೀಮ್ ಕ್ವಶನ್ ಪೇಪರೇ ಯಾವುದಕ್ಕೆ ಮ್ಯಾಚ್ ಆಗ್ತಿತ್ತು, 22ಗೆ ಮ್ಯಾಚ್ ಆಗ್ತಿತ್ತು. ಸೊ ಅದರಲ್ಲಿ ನಿಮಗೆ 44-45 ಮಾರ್ಕ್ಸು ಕೊಡ್ತಿದ್ದ ಥಿಯರಿನ, ಅಥವಾ 47 ಕೊಡ್ತಿದ್ದ. ಅವನೇನು ಮಾಡ್ತಿದ್ದ ಒಂದು ಮೋಸ ಅಂದರೆ, ಹಿ ವಾಸ್ ನಾಟ್ ಗಿವಿಂಗ್ ಥಿಯರಿ ಕ್ವಶನ್ಸ್ ಫ್ರಮ್ ಮಾಡ್ಯೂಲ್ 4, ಅಂದರೆ ರೌತ್ ಹಾರ್ವಿಟ್ಜ್ ಕ್ರೈಟೀರಿಯನ್ ಅದಿತ್ತಲ್ಲ, ಅದ್ರಲ್ಲಿ ಕೊಡ್ತಿರ್ಲಿಲ್ಲ. ಅಲ್ಲಿ ಕೊಟ್ಟಿದ್ದಿದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಆಗ್ತಿತ್ತು. ದಟ್ ಈಸ್ ಒನ್ ಪಾಯಿಂಟ್ ಯು ಹ್ಯಾವ್ ಟು ರಿಮೆಂಬರ್. ಆ್ಯಂಡ್ ನಿಮ್ಗೆ 47 ಮಾರ್ಕ್ಸು ಕೊಡ್ತಿದ್ದ. ಅದ್ರ ಜೊತೆಗೆ ನೀವು ಮಾಡ್ಯೂಲ್ 2 ಮತ್ತು ಮಾಡ್ಯೂಲ್ ನಂಬರ್ 4 ನೀವು ಚೆನ್ನಾಗಿ ಬರೆದಿದ್ದರೆ 47 + 20 67 ಬಂತು. 70 ಮಾರ್ಕ್ಸ್ ಬಂತಲ್ವಾ, 70 ಮಾರ್ಕ್ಸ್ ಬಂತಲ್ವಾ ನಿಮ್ಗೆ ಹತ್ತತ್ರ. ಸೊ ಹಾಗಾಗಿ ದಯವಿಟ್ಟು ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಬಿಡೋದಕ್ಕೆ ಹೋಗ್ಬೇಡಿ. ಯಾರ್ಯಾರೆಲ್ಲ ಕಷ್ಟಪಡ್ತಿದ್ದೀರಾ ಅವರೆಲ್ಲರಿಗೂ ಇದೊಂದು ದಾರಿ. ನಿಮಗೆ ಫೇಲ್ ಆಗಬಾರ್ದು, ಮುಂದಕ್ಕೆ ಇನ್ನೊಂದು ಅಟೆಂಪ್ಟ್ ತೊಗೋಬಾರ್ದು ಅನ್ನೋಕ್ಕೆ ಇದೊಂದು ಒಳ್ಳೆ ಐಡಿಯಾನ ಕೊಡ್ತಾ ಇದ್ದೀನಿ. ನೀವು ಎಷ್ಟು ಅಟೆಂಪ್ಟ್ ತೊಗೊಂಡ್ರೂ ಸ್ಟಾರ್ ಮಾರ್ಕ್ ಬಂದ್ಬಿಡುತ್ತೆ, ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳಿ. ಬಟ್ ಸ್ಟಾರ್ ಮಾರ್ಕ್ ವಿಲ್ ನಾಟ್ ಜಡ್ಜ್ ಯರ್ ಲೈಫ್. ಬಟ್ ಐ ಟೋಲ್ಡ್ ಅದಿದ್ದರೆ ಒಂಥರ ಚೆನ್ನಾಗಿ ಕಾಣಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಹೇಳ್ತಾ ಇರೋವಂಥದ್ದು. ಸೊ ದಿಸ್ ಇಸ್ ವಾಟ್ ಇಸ್ ಆಲ್ ಐ ವಾಸ್ ಅಬೌಟ್ ಟು ಟೆಲ್ ಯು ಫಾರ್ ಟುಡೇ. ರೆಪ್ರೆಸೆಂಟೆಡ್ ನೀಟ್ಲಿ, ಥಿಯರಿ ಕೂಡ ನೀಟಾಗಿ ರೆಪ್ರೆಸೆಂಟ್ ಮಾಡಿ, ಪ್ರಾಬ್ಲಮ್ಸ್ ಕೂಡ ನೀಟಾಗಿ ರೆಪ್ರೆಸೆಂಟ್ ಮಾಡಿ ಅಂತ ಹೇಳ್ತಾ ಐ ಜಸ್ಟ್ ವಾಂಟ್ ಆಫ್ ದಿಸ್ ಶಾರ್ಟ್ ಸೆಷನ್, ಆ್ಯಂಡ್ ಥ್ಯಾಂಕ್ ಯು.